ಬ್ರೇಕಿಂಗ್ ನ್ಯೂಸ್ ಅಮಾಯಕರ ಪ್ರಾಣ ಮಾರಣದ ಹೋಮ ನ್ಯೂಸ್ಗೆ ಸ್ವಾಗತ. ನಾವಿರೋದು ಈಗ ಕರ್ನಾಟಕ ಕೇರಳ ಗಡಿಭಾಗದಲ್ಲಿ ಗುಡ್ಡದ ಹಳ್ಳಿ ಎಂಬ ಚಿಕ್ಕ ಊರು. ಈ ಹಳ್ಳಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೀತಾ ಇದೆ. ಅದು ಏನಪ್ಪ ಅಂತಂದರೆ, ಈ ಹಳ್ಳಿಯ ಅಮಾಯಕ ನಿಗೂಢವಾಗಿ ಸಾಯುತ್ತಿದ್ದಾರೆ. ಇದೇ ನೋಡಿ ಆ ಗುಡ್ಡದ ರಸ್ತೆ. ನಮ್ಮ ಪ್ರಾಣ ಪಣಕ್ಕಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಗುಡ್ಡದ ಹಳ್ಳಿಗೆ ಹೋದವರು ಇಲ್ಲಿವರೆಗೂ ಯಾರೂ ಹಿಂತಿರುಗಿ ಬಂದಿಲ್ಲ. ಇಲ್ಲಿ ನಡೀತಾ ಇರೋದು ಘಟನೆ ಯಾರಿಗೂ ಕೂಡ ಗೊತ್ತಿಲ್ಲ. ಅಮಾಯಕರಿಗೆ ಪ್ರಾಣ ಹೋಗುವುದು ಇಲ್ಲಿಗೆ ನಿಲ್ಲಬೇಕು. ನಾನು ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತಿದ್ದೀನಿ. ಸರ್ಕಾರ ಕ್ರಮ ಕೈಗೊಳ್ಳುವವರೆಗೂ ಅದೆಷ್ಟು ಅಮಾಯಕರ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಇವರಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ರಿಪೋರ್ಟರ್ ರಮೇಶ್. ಸರ್ ಅದರ ಈಗ ನಮ್ಮಲ್ಲಿ ಬಂದಿರೋ ಕೇಸು ಬಹಳ ವಿಚಿತ್ರ ಅದ ರೀ. ಅದೇಂತ ವಿಚಿತ್ರ ಅದ ಸರ್? ಹೇಳ್ತೀನಿ. ನಮ್ಮ ರಾಜಧಾನಿಯಿಂದ ಸುಮಾರು 350 ಕಿಲೋಮೀಟರ್ ದೂರ ಒಂದು ಪುಟ್ಟ ಹಳ್ಳಿ ಅದ. ಹಳ್ಳಿಯಲ್ಲಿ ಅಮಾಯಕರು ನಿಗೂಢವಾಗಿ ಸಾಯ್ತಾ ಇದ್ದಾರೆ. ಅದು ಹೇಗೆ ಸರ್? ಅದೇ ನನಗೂ ತಲೆನೋವಾಗ್ಯದ. ನನಗೆ ಈ ಮಾಹಿತಿಯಲ್ಲಿ ಇರೋ ಲೋಕಲ್ ಪ್ರೆಸ್ ರಿಪೋರ್ಟರ್ಗೆ ಗೊತ್ತಾಗ್ಯದ. ಈ ರಿಪೋರ್ಟ್ ನೋಡಿ ಸರ್. ಅಮಾಯಕರ ಪ್ರಾಣ ಮಾರಣದ ಹೋಮ ನ್ಯೂಸ್ಗೆ ಸ್ವಾಗತ. ನಾವಿರೋದು ಈಗ ಕರ್ನಾಟಕ ಕೇರಳ ವಿಭಾಗದಲ್ಲಿ ಗುಡ್ಡದ ಹಳ್ಳಿ ಎಂಬ ಚಿಕ್ಕ ಊರು. ಈ ಹಳ್ಳಿಯಲ್ಲಿ ಅದು ಏನಪ್ಪ ಅಂತಂದರೆ, ಈ ಹಳ್ಳಿಯ ಅಮಾಯಕ ನಿಗೂಢವಾಗಿ ಸಾಯುತ್ತಿದ್ದಾರೆ. ಇದೇ ನೋಡಿ ಆ ಗುಡ್ಡದ ನಮ್ಮ ಪ್ರಾಣ ಪಣಕ್ಕಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಗುಡ್ಡದ ಹಳ್ಳಿಗೆ ಹೋದವರು ಇಲ್ಲಿವರೆಗೂ ಯಾರೂ ಹಿಂತಿರುಗಿ ಬಂದಿಲ್ಲ. ಇಲ್ಲಿ ನಡೀತಾ ಇರೋದು ಘಟನೆ ಯಾರಿಗೂ ಕೂಡ ಗೊತ್ತಿಲ್ಲ. ಅಮಾಯಕರಿಗೆ ಪ್ರಾಣ ಹೋಗುವುದು. ನೋಡಿದ್ರಲ್ಲ, ಈ ಕೇಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ನಿಮ್ಮ ವಿಚಾರ ಬಿಟ್ಟಿದ್ದು. ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಫಿಷಿಯಲಿ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಸರ್, ಇಲ್ಲಿವರೆಗೂ ಅಲ್ಲಿಗೆ ಸುಮಾರು 40 ಜನ ಎನ್ಕ್ವೈರಿ ಅಂತ ಹೋಗಿದ್ದಾರೆ. ಅದರಿಂದ ಯಾರೂ ಬದುಕಿ ಉಳಿದು ವಾಪಸ್ ಬಂದಿಲ್ಲ. ಹಾಗಾಗಿ ಅದರ ಸಲುವಾಗಿ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಅಲ್ಲಿ ಬಹಳಷ್ಟು ನಮ್ಮ ಜೀವನ ಹೋಗ್ಯದ. ಈಗ ನೀವಾದರೂ ಕೇರ್ಫುಲ್ ಆಗಿ ಈ ಕೇಸ್ನ ಹ್ಯಾಂಡಲ್ ಮಾಡಿ. ಸರಿ ಸರ್, ನಾವು ನಾಳೆ ಇದ್ರ ಬಗ್ಗೆ ರಿಪೋರ್ಟ್ ಕೊಡ್ತೀವಿ. ಸರ್, 350 ಕಿಲೋಮೀಟ್ರ್ ದೂರ ಇರೋ ಈ ಗುಡ್ಡದ ಹಳ್ಳಿಗೆ ನಾವು ಬಂದೇವಿ. ಆದ್ರೆ ಇಲ್ಲಿಂದ ನಾವು ಬದುಕು ಹೋಗ್ತೀವಿ ಅನ್ನೋದೇ ನನಗೆ ಭರೋಸೆ ಇಲ್ಲ ಸರ್. ಹೌದು ಸರ್, ಈ ಕೇಸ್ ಭಾಳ ಕ್ರಿಟಿಕಲ್ ಆಗಿದೆ. ಹೌದು ಸರ್, ಅಪರಾಧ ಮಾಡ್ಲತ್ತಾರ, ಅಪರಾಧಿ ಯಾರಂತ ಗೊತ್ತಾಗ್ಲತ್ತಿಲ್ಲ. ಕೊಲೆ ಮಾಡ್ಲತ್ತಾರ, ಕೊಲೆಗಾರ ಯಾರಂತ ಗೊತ್ತಾಗ್ಲತ್ತಿಲ್ಲ. ಹೌದು ಸರ್, ಇಲ್ಲಿಂದ ನಾವು ಬದುಕು ಹೋಗೋದೇ ಭಾಳ ಕಠಿಣ ಅನಿಸ್ತಾ ಇದೆ ಸರ್. ನೋಡೋಣ ಬನ್ನಿ ಸರ್, ಈ ಕೇಸ್ ಇನ್ನೂ ಮುಂದುವರೆದ ಹಾಗೆ. ಅದು ಎಷ್ಟು ಮಂದಿ ಪ್ರಾಣ ತೋಲತ್ತ ಆಗರ್ಸೋದು ನನ್ನ ಕೈದಾಗ ಸಿಗುತ್ತೆ ಅಂದ್ರ ನೀ ಚಡ್ಡಿ ಹೋಗ್ಬೇಕಲ್ಲ, ನೀನು ಮಾಡ್ತದಕ್ಕ ತರಿಸ್ತಲ್ಲ ನಿನಗ. ಈಗ ನನಗೆ ಅಂಜಿಕೊಂಡ ಸುಮ್ಬಿಡು ಅಲೆ ಕಡೆ. ನಾ ಆಡಿ ಮತ್ತೆ ದೇವಿಕೆ ಬರ್ತೇನೆ ಅಲೆ ಸುಂಬಾಡ್ಲಿ ಅಂಜಿ ಅಂತಾನ ಕರೆ ಹೇಳಿ ಅಂಜಿಕೊಂಡವಲ್ಲ. ಖರೆ ಹೇಳ್ಬೇಕಂದ್ರೆ ನನ್ ಬಿ ಅಂಜಿಕೊಂಡವು. ನನ್ ಬಿ ಅಂಜಿಕೊಂಡ ನೋಡಿ ಕಾಂತಾನ ಹೋಗಿಂದು ಕಾಂತಾನ ನಮ್ಮ ಹಿಂದೆ ಗಜ್ಜಿ ಸಬ್ಬಕ್ಕೆ ಹೊಂಟದ. ಅಣ್ಣ, ಇದು ದೇವ್ರಿಂದ ಧ್ಯಾನ ಮಾಡ್ರು ಅಂಜಿಕೆ ಬರ್ಲ ನಮ್ಮ ಹೇಳ್ತು. ಗುಡ್ಡು ಬಳ ಭೀಮ ಜಯ ಬಜರಂಬಲಿ, ಗುಡ್ಡು ಜಯ ಭೀಮ ಜಯ ಬಜರಂಬಲಿ, ಜಯ ಬಜರಂಬಲಿ. ಹಾ ಕಾಂತಣ್ಣ, ಗಜ್ಜಿ ಸೊಪ್ಪು ಕಮ್ಮಿ ಆಯ್ತು. ಗುಡ್ಡು ಬಳ ಭೀಮ ನಮ್ಗೆ ಕಾಪಾಡ್ಬಿಟ್ಟು. ಕಾಂತ ನಡೀಲಿ, ಗುಡ್ಡು ಹನುಮಂತ ಕಾಪಾಡಿ ನಾವು ಹೋಗಿ ಮಾಡಿ. ನಡಿ ಹೋಗಿ ಚಲೋ.
ಇದೇ ನೋಡಿ ಸರ್ ಗುಡ್ಡದ ಹಳ್ಳಿಗೆ ಹೋಗೋ ರಸ್ತೆ. ಹೌದು ಸರ್, ಬೇಗ ಹೋಗೋಣ, ಇಲ್ಲ ಅಂದ್ರೆ ಕತ್ಲೆ ಆಗುತ್ತೆ. ಇನ್ನೂ 1 ಕಿಲೋಮೀಟರ್ ದೂರ ಇದೆ. ನೀವು ಹೊಸದಾಗಿ ನಮ್ಮ ಊರಾಗ ಈಗ ನೋಡ್ಲತ್ತಿದಲ್ಲ, ಎಲ್ಲಿದ್ ಬಂದಿರಿ? ಹೌದ್ರಿ, ಈ ಊರಿಗೆ ಹೊಸದಾಗೆ ಬಂದಿವಿ. ಈ ಊರಿನ ಗುಡ್ಡ, ಬೆಟ್ಟ, ನೀರು, ಸರೋವರ, ಪ್ರಕೃತಿಯನ್ನ ನೋಡ್ಲಕ್ ಬಂದೀವ್ರಿ. ಬ್ಯಾಡ್ರಿ, ನಿಮ್ಮಂತವ್ರಿಗೆ ಒಳ್ಳೇದಲ್ಲ. ನೀವು ಆದಷ್ಟು ಬೇಗ ಮತ್ತೆ ಇಲ್ಲಿ ಹೋಗ್ಬೇಡ್ರಿ. ಏನಾಯ್ತು, ಇವತ್ ನಾವ್ ಇಲ್ಲೇ ಇರೋಣ ಅನ್ಕೊಂಡಿದೀವಿ. ಬ್ಯಾಡ್ರಿ, ಇಲ್ಲಿ ದೆವ್ವ ಅದನೋ ಭೂತ ಅದನೋ ಮಕ್ಕಳ ಮಂದಿ ಜೀವ ತಿಲ್ಲತ್ತದ. ಆದಷ್ಟು ಬೇಗ ಮತ್ತೆ ಇಲ್ಲಿ ಹೋಗ್ಬೇಡ್ರಿ. ನೀವೇನು ಚಿಂತೆ ಮಾಡ್ಬೇಡ್ರಿ ಯಜಮಾನ್ರೆ, ಇಲ್ಲಿ ಏನು ತೊಂದ್ರೆ ಆಗಲ್ಲ. ನಾವ್ ಹೇಳಬೇಕಾಗಿತ್ತು, ಹೇಳಿದೀವಿ, ಉಳಿದಿದ್ದು ನಿಮಗ್ ಬಿಟ್ಟಿದ ವಿಷಯ. ಅದು ನಾವು ನೋಡ್ಕೋತೀವಿ ಬಿಡ್ರಿ ಯಜಮಾನ್ರೆ. ಇಲ್ಲೊಂದು ಹಳೆ ಬಂಗ್ಲೆ ಆದಂತಲ್ಲ, ಅದು ಸ್ವಲ್ಪ ನಮಗ್ ತೋರ್ಸ್ರಿ. ಯಾರು ನಾವು ಅದ ಹೆಸರು ತೆಗಿಲ್ಲ. ಇರೋದಕ್ಕೆ ಬಹಳ ಕಷ್ಟದ. ನಿಮ್ಗೆ ಇರೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ, ಬರ್ರಿ. ಇರೋದಕ್ಕೆ ಇರೋದಕ್ಕೆ ನಮ್ಮ ತೋಟದ ಮನೆ ತೋರ್ಸ್ರಿ. ತೋರಿಸಿ ಬರ್ರಿ. ಯಾರೋ ನಮ್ಮ ಊರಿಗೆ ಹೊಸದಾಗ ಬಂದಾರಂತ, ಅವ್ರಿಗೆ ಬೇಗನೆ ಇಲ್ಲಿ ಓಡ್ಸಂಗ ನೀವು ಮಾಡ್ಬೇಕು. ಸರಿ ಬಾಯ್, ನಾ ಅವ್ರಿಗೆ ಓಡಿಸ್ತೀನಿ, ಚಿಂತೆ ಬಿಡಿ. ಅದು ಇಲ್ಲಿ ಏನ್ ನಡೆದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಹೋಗಿ ಸಾಯಿಸ್ಬಿಡು. ನಾ ಎಲ್ಲ ನೋಡ್ಕೋತೀನಿ ಬಿಡ್ರಿ. ನಡೆಯಲ್ಲ, ಕುಂತು ಮಾತಾಡೋಣ. ಸರ್, ಇಲ್ಲಿ ನಡೆದಿರೋ ಘಟನೆನೇ ಬೇರೆ ಅದ, ಇವ್ರು ಹೊರಗಿನ ಪ್ರಪಂಚ ತೋರ್ಸೋದೇ ಬೇರೆ. ಹೌದು ಸರ್, ಈ 2 ಬಾಡಿನ ಪೋಸ್ಟ್ ಮಾರ್ಟನ್ಗೆ ಕಳ್ಸೋಣ, ಆಮೇಲೆ ವಿಚಾರಣೆ ಮಾಡೋಣ. ಸಾಬ್ರ ಗಮನಕ್ಕೆ ತರೋಣ ಸರ್. ಓಕೆ, ನಡೀರಿ. ಕೂತ್ಕೊಡ್ರಿ. ಎನ್ಕ್ವೈರಿಗೆ ತಗೋದ್ರಲ್ಲ, ಎಲ್ಲಿ ತನಕ ಬಂತು ನಿಮ್ ಕೇಸು? ಸರ್, ಅದು ನಡೆದಿರೋ ಘಟನೆ ಒಂದು ಬೇರೆ ತರ ಇದೆ ಸರ್. ಅವ್ರು ಏನಂದ್ರೆ ಜನರಲ್ಲಿ ಭಯನ ಹುಟ್ಟಿಸಿ ಅಲ್ಲಿ ಬೇರೆ ಕೆಲಸ, ಸ್ವಂತ ಕೆಲಸಕ್ಕೆ ಅದನ್ನ ಉಪಯೋಗಿಸ್ಕೊಂಡು ಜನರಿಗೆ ಭಯಗೊಳಿಸ್ತಾ ಇದ್ದಾರೆ ಸರ್. ಅಲ್ಲಿರೋ ಜನರ ಬಗ್ಗೆ, ಜನರನ್ನ ಕೇಳಿ ಏನಾದ್ರು ವಿಚಾರಣೆ ಮಾಡಿದ್ರ? ಸರ್, ತುಂಬಾ ಜನ ಕೇಳಿದೀವಿ ಸರ್. ಅಲ್ಲಿರೋ ಊರಿನ ಬಗ್ಗೆ, ಆ ಬಂಗ್ಲೆ ಬಗ್ಗೆ ಜನರು ಮಾತಾಡಕ್ಕೆ ಭಯ ಬೀಳ್ತಾ ಇದ್ದಾರೆ ಸರ್. ಹೌದಾ? ನಡೆದಿರೋ ಕೇಸನ್ನ ಭೇದಿಸಿ ಜನರನ್ನ ಭಯಮುಕ್ತಗೊಳಿಸಿ ಆದಷ್ಟು ಬೇಗ ಈ ಕೇಸನ್ನ ನಿವಾರಣೆ ಮಾಡುವಂತ ಪ್ರಯತ್ನ ಮಾಡಿ. ಸರಿ ಇವಾಗ ಸರ್, ಹಾಡೇ ಆಗ್ಲಿ 2 ಜನನ ಕೊಲೆ ಆಗಿದೆ ಸರ್. ಸರ್, ಅದ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿದೀವಿ. ರಿಪೋರ್ಟ್ ಬಂದ ನಂತರ ನಾನು ಇಬ್ರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ. ಸರ್, ಕಿಟ್ಟಿಯನ್ನ ನೋಡಿ ಬಹಳ ಹೆಸರು ಮಾಡಿದ್ದಾನೆ. ಹಾಗೆ ಸುತ್ತಮುತ್ತ ಇರೋ ಜನರಿಗೆಲ್ಲ ತುಂಬಾ ಭಯ ಹುಟ್ಟಿಸ್ತಾ ಇದ್ದಾನೆ. ಅವನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಸರ್. ಸರಿ, ನೀವು ಹೇಳಿದೆಲ್ಲ ಅರ್ಥ ಆಯ್ತು. ಅವ್ರ ಎದುರು ಯಾರೇ ಇರ್ಲಿ, ಎಂತವ್ರೇ ಇರ್ಲಿ, ಅವ್ರನ್ನ ಎನ್ಕೌಂಟರ್ ಮಾಡ್ಬಿಡಿ. ಮೇಲೆ ಆಫೀಸಲ್ಲಿ ನಾನು ಮಾತಾಡ್ತೀನಿ ಸರ್ ಹತ್ರ. ಸರಿ ಸರಿ ಸರ್. ಕತ್ತಲೆಯಲ್ಲಿ ಕಟ್ಟಿರುವ ಸಾಮ್ರಾಜ್ಯನ ಮಟ್ಟ ಹಾಕೋಣ ಸರ್. ಜನರ ಪ್ರಾಣನ ರಕ್ಷಿಸೋಣ ಸರ್. ಮನು ಕೊಲೆ ನಡೆದಾಗ ಅಲ್ಲಿ ಕಾಣ್ತಾ ಇದ್ದಾನಲ್ಲ, ಅವನು ಇದ್ನಲ್ವಾ ಸರ್? ಹೌದು, ಬನ್ನಿ ಹಿಡಿಯೋಣ. ಕೊಲೆಯಲ್ಲಿ ನೀನು ಇದೆಯಾ? ನಾನಿಲ್ಲ. ಅರೆ ಹೇಳು. ಬಾಸ್ ಯಾರು? ನಿಮ್ಮ ಬಾಸ್ ಯಾರು? ಡಾನ್ ಸೋಮರಾಜ್. ನಡಿ, ತೋರ್ಸು, ಅವ್ರ ಬಂದ ತೋರ್ಸು. ಈಗೇನ್ ಮಾಡಮ್ಮ ಬಾಯ್? 40 ಜನಕ್ಕೆ ಹೊಡೆದು ಹಾಕಿದೇವಿ. ಅವ್ರಿಬ್ಬರು ಏನು ಲೆಕ್ಕ, ಅವ್ರಿಗೂ ಹೊಡೆದು ಹಾಕ್ರಿ. 42 ಜನ ಹಾಕ್ತಾರ, ಹೊಡೆದು ಹಾಕಿ ಅವ್ರಿಗೆ. ಬೈ ಬರ್ಲಿ ಬರ್ಲಿ ಬರ್ರಿ, ನಾವು ಭೀ ವ್ಯವಸ್ಥೆ ಮಾಡ್ಕೊಂಡು ಕುಂತಿದ್ದೇವೆ. ಮಿಸ್ಟರ್ ಸೋಮರಾಜ್ ಭೈ, ಇಲ್ಲಿವರೆಗೂ ಅದೆಷ್ಟೋ ಅಮಾಯಕ ಪ್ರಾಣನ
ತೆಗೆದಿದ್ದೀರಾ. ಕಾನೂನಿಗೆ ಶರಣಾಗಬೇಕು, ಇಲ್ಲ ಅಂದರೆ ನಿಮ್ಮ ಪ್ರಾಣ ನನ್ನ ಕೈಯಲ್ಲಿದೆ. ಸರ್ ಇವ್ರೇನು ಶರಣಾಗ್ತಾರೆ ಸರ್, ಇವ್ರನ್ನ ಎನ್ಕೌಂಟರ್ ಮಾಡಿಬಿಡೋಣ, ಮೇಗಿಂದ ಆದೇಶ ಆಗಿದೆ. ನನಗೆ ನೀ ಎನ್ಕೌಂಟರ್ ಮಾಡ್ತೇವೆ, ಮನೇಲಿ ಹೇಳ ಬಂದಿದ್ಯಾ? ಇವ್ರ ಜೊತೆ ಏನು ಮಾತು ಬೈ, ನೀವು ಹ್ಞೂ ಅಂದರೆ ಎತ್ತು ಬಿಡ್ತೀರಿ ಇವರಿಗೆ. ಕಾನೂನು ಅಂದರೆ ಭಯ ಭಕ್ತಿ ಅನ್ನೋದು ಏನೊಂದು ಚೂರು ಇಲ್ಲ ಸರ್ ಇವರಿಗೆ. ಕಾನೂನು ಅಂದರೆ ಏನಂತ ತೋರ್ಸೋಣ ಬನ್ನಿ. ಹೋಗಿ ಕತ್ತಿಸ್ಬಿಡ್ರು ಅವ್ರಿಗೆ. ಬಹಳ ಪ್ರಯತ್ನ ಪಟ್ಟು ಈ ವಿಡಿಯೋ ಚಿತ್ರೀಕರಣ ಮಾಡಿದ್ವಿ. ತಮ್ಮೆಲ್ಲರ ಮೆಚ್ಚುಗೆ ನಮಗಿರಲಿ. ಈ ವಿಡಿಯೋನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.